ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಕೊನೆವರೆಗೂ ಯಾರು ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಹಾಗೆ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ಅದು ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದಮೇಲೆ ಈ ವಿಡಿಯೋ ಏನಕ್ಕೆ ಪ್ಲೇ ಮಾಡಿದೆ, ಇದರಿಂದ ಏನು ಮಾಹಿತಿ ಎಲ್ಲ ಸಿಗುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಹಾಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತಕ್ಕಂಥ ಸುಮಾರು ಜನ ವಿರೋಧಿಗಳಿಗೆಲ್ಲ ಒಂದು ಆನ್ಸರ್ ಕೂಡ ಸಿಕ್ದಂಗೆ ಆಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಲೈಕ್ ಮಾಡಿದೆ ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ತಲುಪಗಂಟ. ಈಗ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡೋರಲ್ಲ ಸ್ನೇಹಿತರೆ, ಏನಪ್ಪ ನಾವು ತಿಳ್ಕೊಬೇಕಾಗಿರೋದಂದ್ರೆ, ಬೈಕಲ್ಲಿ ನಾವು ಎಷ್ಟೇ ಕರೆಕ್ಟಾಗಿ ಹೋಗ್ತಾ ಇದ್ರು ಆಕ್ಸಿಡೆಂಟ್ ಕೆಲವೊಮ್ಮೆ ಆಗ್ತವೆ. ಅದು ನಮ್ಮ ತಪ್ಪಿಲ್ಲ ಅಂದ್ರೂ ಬೇರೆಯವ್ರ ತಪ್ಪಿಂದ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳ ಸಾಧ್ಯತೆ ಜಾಸ್ತಿ ಇದೆ. ಇದು ಕೂಡ ಅಷ್ಟೇನೆ. ಯಾಕೆಂದ್ರೆ ಆ ವ್ಯಕ್ತಿ ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾರೆ, ಯಾರೋ ಒಬ್ಬ ಸೈಡಲ್ಲಿ ಕಾರ್ ನಿಲ್ಲಿಸಿರ್ತಾನೆ, ಏಕಾಏಕಿ ಕಾರ್ ಡೋರ್ ತೆಗಿತಾನೆ. ಆ ಬೈಕ್ ಬರ್ತಕ್ಕಂಥ ಟೈಮ್ಗೆ ಅವನ ಕಾರ್ ಓಪನ್ ಮಾಡ್ತಾನೆ, ಬಂದ ಡೋರ್ಗೆ ಟಚ್ ಆಗಿ ಬಿದ್ದೋಗ್ತಾನೆ. ಇನ್ ಕೇಸ್ ಆ ಬಸ್ ಅವನ ಮೇಲೆ ಹತ್ತಬೇಕಾಯ್ತು, ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ, ಸಣ್ಣ ಪುಟ್ಟ ಏಟಾಯ್ತು ಅಷ್ಟೇನೆ. ಈ ತರ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳೇ ಜಾಸ್ತಿ. ಬೆಂಗಳೂರು ಅಂತ ಅಲ್ಲ, ಎಲ್ಲಾ ಕಡೆ ಅಷ್ಟೇ. ಬೈಕಿಗೆ ಏನ್ ಆಗ್ತವೆ ಅಂದ್ರೆ ಇದೇ ಮೈನ್ ಪ್ರಾಬ್ಲಮ್. ಎಷ್ಟೋ ಜನ ಈ ತರ ಕಾರ್ ನಿಲ್ಲಿಸಿ ಸಡನ್ ಡೋರ್ ತೆಗೆದು ಆಕ್ಸಿಡೆಂಟ್ ಆಗ್ತವೆ. ಕೆಲವರು ಒನ್ ವೇಲ್ ಬಂದು ಏಕಾಏಕಿ ಗುದ್ದಿ ಆಕ್ಸಿಡೆಂಟ್ ಆಗ್ತವೆ. ಇನ್ ಕೆಲವರು ಮುಂದೆ ಹೋಗ್ತಂತ ವೆಹಿಕಲ್ ಸಡನ್ ಅಂತ ನಿಲ್ಲಿಸ್ಬಿಡ್ತಾರೆ, ಹಿಂದೆ ಕಂಟ್ರೋಲ್ ಆಗಲ್ಲ ಬೈಕಿಗೆ, ಅವ್ರಿಗೋಗಿ ಗುದ್ದಿ ಆಕ್ಸಿಡೆಂಟ್ ಆಗ್ತವೆ. ಸುಮಾರು ಆಕ್ಸಿಡೆಂಟ್ ಏನಕ್ಕೆ ಬೈಕಲ್ಲಿ ಆಗ್ತವೆ ಅಂದ್ರೆ ಇದೇ ತರ ಬೇರೆಯವ್ರು ಮಾಡೋ ತಪ್ಪಿಂದವ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಇವ್ರ ತಪ್ಪಿಂದ ಒಂದು 10 to 15% ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ರೈಡರ್ ಮಿಸ್ಟೇಕ್ ಇಂದ. ಹಂಗಾಗಿ ನಾವೆಷ್ಟೇ ಕೇರ್ಫುಲ್ ಆಗಿರ್ತೀವಿ ಅಂದ್ರೆ ಬೇರೆಯವರಿಂದ ತೊಂದರೆ ಆಗೋದು ಸಹಜ. ಆದರೆ ನಿನ್ನೆ ಕೂಡ ಒಂದು ಆಯಿತು JP ನಗರದಲ್ಲಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದು ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ. ಬೈಕ್ ಟ್ಯಾಕ್ಸಿಯಿಂದ ಒಂದು ಮಹಿಳೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ಮಹಿಳೆನೇ ಬೈಕ್ ಟ್ಯಾಕ್ಸಿಯಲ್ಲಿ ಬುಕ್ ಮಾಡ್ಕೊಂಡು ಒಂದು ಗಾಡಿ ಸ್ಕಿಡ್ ಆಗಿಬಿದ್ದು ಆ ಮಹಿಳೆ ಶಿಕ್ಷಕಿ ಸತ್ತೋದ್ರು, ತಲೆಗೆ ಏಟಾಗಿ. ಇವರಿಗೆ ಯಾರು ನ್ಯಾಯ ಕೊಡಿಸೋರು, ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಡ್ತಾ ಇದ್ರು, ಇವರೇ ತೀರೋದ್ರು, ಹಂಗೆ ಅಂತ ಸುಮಾರು ಜನ ಇವಾಗ ಬೈಕ್ ಟ್ಯಾಕ್ಸಿ ವಿರೋಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಿಲೋಮೀಟರ್ ಗಟ್ಟಲೆ ಪುಂಗ್ತಾ ಇದ್ದಾರೆ. ಪುಂಗ್ಲಿ ಅವ್ರಿಗೆ ಸಿಗದೆ ಸಾಕು ಕಾಯ್ತಾ ಇರ್ತಾರೆ, ಏನಾರು ಈ ತರ ವಿಚಾರಗಳು ಪುಂಗ್ತಾ ಇರ್ತಾವೆ. ಆಟೋದಲ್ಲಿ ಪ್ರತಿನಿತ್ಯ ಎಷ್ಟೋ ಆಕ್ಸಿಡೆಂಟ್ ಆಗ್ತವೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಇದ್ರ ಬಗ್ಗೆ ಯಾರೂ ಪುಂಗಿಲ್ಲ ಇವತ್ತಿನವರೆಗೂ. ಬೈಕ್ ಟ್ಯಾಕ್ಸಿ ಮಾತ್ರನೇ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತವ ಏನು ಎಲ್ಲಾರ್ದು ಕೇಳೋಕ್ಕಾಗ್ತಿಲ್ಲ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬರೀ ಇವ್ರದೇ, ಇನ್ಸ್ಟಾಗ್ರಾಮ್ ತೆಗೆದ್ರೋದೆ, ಫೇಸ್ಬುಕ್ ತೆಗೆದ್ರೋದೇನೆ, ಯೂಟ್ಯೂಬಲ್ಲೂ ಇವರವೇ ವಿಡಿಯೋಗಳು ಬರೀ ಇದೇ ಹಿಡ್ಕೊಂಡು ಇನ್ನೊಂದು ವಾರ ಹಿಡಿತಾ ಇರ್ತಾರೆ, ಬೇರೆ ಯಾವುದೋ ಮ್ಯಾಟ್ರ್ ಸಿಕ್ಕದಲ್ವಾ. ಹಂಗಾಗಿ ಈ ವಿಚಾರ ಹಿಡ್ಕೊಂಡು ಹೇಳ್ತಾನೆ ಇರ್ತಾರೆ. ಆಟೋದಲ್ಲಿ ಎಷ್ಟು ಆಗ್ತವೆ ಆಕ್ಸಿಡೆಂಟ್ಗಳು, ಯಾರು ತೋರಿಸಲ್ಲ, ಯಾರು ಹೇಳಲ್ಲ. ಓಕೆ, ಅದು ಅವ್ರವ್ರ ಅನಿಸಿಕೆ, ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಹೇಳೋದು ಅಷ್ಟೇ ಒಂದು, ಇವ್ರು ಹೇಳೋ ಪ್ರಕಾರ ಬೈಕ್ನೇ ಬ್ಯಾನ್ ಮಾಡಬೇಕು ಟೋಟಲಿ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕಲ್ಲಿ ಯಾರು ಹೋಗಬೇಡಿ, ಆಟೋದಲ್ಲಿ ಬನ್ನಿ ಅಂತಾರಲ್ವಾ. ಇವ್ರು ಹೇಳೋ ಪ್ರಕಾರ ಟೋಟಲಿ ಇಡೀ ಕರ್ನಾಟಕ ಅಲ್ಲ, ಭಾರತದಂತ 2 ವೀಲರ್ ಬೈಕ್ನೇ ಬ್ಯಾನ್ ಮಾಡಬೇಕು, ಆ ಥರ ಹೇಳ್ತಾ ಇದ್ದಾರೆ. ಈಗ ಇವ್ರ ಹತ್ರ ಯಾರ ಹತ್ರ ಬೈಕೇ ಇಲ್ವಾ? ಇವ್ರ ಹೆಂಡತಿ ಮಕ್ಳನ್ನ ಎಲ್ಲೂ ಕರ್ಕೊಂಡೇ ಹೋಗಲ್ವಾ? ಏನೋ ಒಂದು ಹಾಲು ತರಕ್ಕೆ, ಒಂದು ತರಕಾರಿ ತರಕ್ಕೆ, ಒಂದು ಮಕ್ಳು ಸ್ಕೂಲಿಗೆ ಬಿಡೋಕ್ಕೆ ಎಲ್ಲದಕ್ಕೂ ಆಟೋನೇ, ಕಾರನ್ನೇ ತಗೊಂಡು ಹೋಗ್ತಾರ. ಬೈಕಲ್ಲಿ ಯಾರು ಓಡಾಡೋದೇ ಇಲ್ಲ. ಹಂಗಾರೆ ಇವ್ರು ಹೇಳೋ ಪ್ರಕಾರ ಈ ಥರ ಹೇಳ್ತಾರೆ. ಪದೇ ಬರ್ತಾರೆ, ಬೈಕಲ್ಲಿ ಹೋಗಬೇಡಿ, ಬೈಕ್ ಸೇಫ್ಟಿ ಇಲ್ಲ ನೋಡಿ, ಆಕ್ಸಿಡೆಂಟ್ ಆಗ್ತವೆ, ಇನ್ಸೂರೆನ್ಸ್ ಬರಲ್ಲ, ಹಿಂಗೆ. ಸಮಿ ಸಾಯರ್ಗೆ ಯಾರು ತಪ್ಸೋಕ್ಕಾಗಲ್ಲ. ಸಮಿ ನೀನು ಆಟೋದಲ್ಲಿ ಹೋದ್ರೂ ಸಾಯ್ತೀಯ, ಬೈಕಲ್ಲಿ ಹೋದ್ರೂ ಸಾಯ್ತೀಯ, ಮನೆ ಒಳಗೆ ಕುತ್ಕೊಂಡಿದ್ರು ಸಾಯ್ತೀಯ. ನಿನ್ನ ಟೈಮ್ ಅಂತ ಇರುತ್ತೆ, ಆ ಟೈಮ್ ಬಂದಾಗ ಯಾರು ತಪ್ಸೋಕ್ಕಾಗಲ್ಲ. ಒಟ್ಟಿನಲ್ಲಿ ಸಾವಿಗೆ ಒಂದು ಕಾರಣ ಬೇಕಷ್ಟೇ. ಹೆಂಗ್ ಸಾಯ್ತಾರೆ, ಹೆಂಗ್ ಸತ್ರು ಅದು ಬೇಕಿಲ್ಲ, ಸಾವಿಗೆ ಒಂದು ಕಾರಣ ಬೇಕು. ಆ ಮಹಿಳೆದು ಅಷ್ಟೇ, ಅವ್ರ ಮುಗಿದೋಗಿತ್ತು, ಬೈಕ್ ಟ್ಯಾಕ್ಸಿಲಿ ಹೋಗ್ತಾ ಇದ್ರು, ಏನೋ ಆಯ್ತು, ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಏನೂ ಮಾಡೋಕ್ಕಾಗಲ್ಲ. ಈಗ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತಿದ್ರೆ ಅವಾಗ ಏನು ಮಾಡೋಕ್ಕಾಯ್ತು ಅಲ್ವಾ? ಯಾವುದ್ರಲ್ಲಿ ಹೋದ್ರು ಸಾಯ್ತಾರೆ. ಟೈಮ್ ಬಂದಾಗ ಯಾರನ್ನೂ ಕಾಪಾಡಕ್ಕೆ ಯಾರ ಕೈಲೂ ಆಗಲ್ಲ, ಅದು ಯಾರ ಕೈಲೂ ಇಲ್ಲ. ಹಂಗಾಗಿ ಪದೇ ಏನೋ ಒಂದು ಆದರೆ ಸಾಕು ಬೈಕ್ ಟ್ಯಾಕ್ಸಿಲಿ ಬಂದು ಇವರು ಹೇಳೋದು ಒಂದೇನೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ, ಇಲ್ಲಿಗಲ್ಲು, ಬೈಕೇ ಸೇಫ್ಟಿ ಇಲ್ಲ. ಏನಕ್ಕೆ ಹೋಗ್ತಾರೆ ಇವರೆಲ್ಲ? ಬುದ್ಧಿ ಇಲ್ಲ ಈ ಜನಗಳಿಗೆ. ಎಜುಕೇಟೆಡ್ಗಳಾಗಿ ಈ ಥರ ಹೋಗ್ತಾರಲ್ಲ, ಇವ್ರಿಗೆ 10 ರೂಪಾಯಿ 20 ರೂಪಾಯಿ ಉಳ್ಸೋಕ್ಕೋಸ್ಕರ. ಹೌದು, ಕಷ್ಟ ಇದೆ, ಬಡತನದಲ್ಲಿ ಎಷ್ಟೋ ಜನ ಇದ್ದಾರೆ. 10 ರೂಪಾಯಿ 20 ರೂಪಾಯಿ ದೊಡ್ಡ ವಿಚಾರನೇ ಅವ್ರಿಗೆ. ಅದು 10 ರೂಪಾಯಿನ ಉಳಿಸಿ ಅವ್ರು ಏನೋ ಒಂದು ಸಂಸಾರಕ್ಕೆ ಆಗತ್ತೆ ಅಂತ ಮಾಡ್ತಾರೆ. ಕೆಲವೊಬ್ಬೊಬ್ರು ದುಡ್ಡಿಗೂ ಲೆಕ್ಕ ಹಾಕಲ್ಲ, ಫಾಸ್ಟಾಗಿ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ ಆನ್ ಟೈಮ್ಗೆ. ಆಟೋದಲ್ಲಿ, ಕಾರಲ್ಲಿ ಹೋದ್ರೆ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದು ಜಾಗದಲ್ಲಿ ಆಟೋಗಳು ಸಿಕ್ಕದೇ ಇಲ್ಲ, ಬುಕ್ ಮಾಡಿ ಸರ್ಚಿಂಗ್ ತಗೊತಾನೆ ಇರುತ್ತೆ. ಆಟೋಗಳಿದ್ರು ಯಾರು ಆರ್ಡರ್ ಅಕ್ಸೆಪ್ಟ್ ಮಾಡಲ್ಲ. ಅಂಥ ಟೈಮಲ್ಲಿ ಬೈಕ್ ಮಾರೇ ಹೋಗ್ಲೇಬೇಕಾಗತ್ತೆ. ಅವರು ಏನು ಮಾಡೋಕ್ಕಾಗುತ್ತೆ? ಅವ್ರ ಹತ್ರ ವೆಹಿಕಲ್ಸ್ ಇರಲ್ಲ, ಎಲ್ಲೋ ಬೇರೆ ಸ್ಟೇಟಿಂದ ಬಂದಿರ್ತಾರೆ, ಏನೋ ಒಂದು ಬಿಸ್ನೆಸ್ ಮೇಲೆ ಬಂದಿರ್ತಾರೆ, ಏನೋ ಒಂದು ಟ್ರಿಪ್ ಮೇಲೆ ಬಂದಿರ್ತಾರೆ, ಎಲ್ಲ ಇನ್ನೊಂದು ಕಡೆ ಹೋಗಬೇಕು. ಅಂಥ ಟೈಮಲ್ಲಿ ನೀವು ಯಾರು ಸಿಕ್ಕಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ನಡ್ಕೊಂಡು ಹೋಗೋಕ್ಕಾಗತ್ತಾ? ಇನ್ನೆಲ್ಲ ಮನೆ ಮುಂದಕ್ಕೆ ಮೆಟ್ರೋ BMTC ಬರುತ್ತಾ? ಬರಲ್ಲ ತಾನೆ. ಅಂಥ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಸಿಕ್ಕಿದಾಗ ಬುಕ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಸಮಯಕ್ಕೆ ತಕ್ಕಂತೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಂತಾರೆ, ಏನೂ ಮಾಡೋಕ್ಕಾಗಲ್ಲ. ಈಗ ಬೈಕಲ್ಲಿ ಹೋದ ತಕ್ಷಣ ಆಕ್ಸಿಡೆಂಟ್ ಆಗುತ್ತೆ. ಇವತ್ತು ಲಕ್ಷಾಂತರ ಜನ ಡೆಲಿವರಿ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಲಿ, ಕಸ್ಟಮರ್ನೆಲ್ಲ ಒಂದು ಕಡೆ ಅವರೆಲ್ಲರಿಗೂ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತೋಗಿದಾರ? ಇಲ್ಲ.
ಯಾರೋ ಒಬ್ರು ಇಬ್ರು ಆಗ್ತಕ್ಕಂಥ ಮಿಸ್ಟೇಕಿಂದ ಆಗ್ಬೋದು, ಇಲ್ಲ ರೋಡ್ಗಳು ಸರಿ ಇಲ್ಲ, ಅದ್ರ ಬಗ್ಗೆ ಮಾತಾಡಿ. ಎಷ್ಟು ಜನ ಬೆಂಗಳೂರಲ್ಲಿ ರೋಡ್ಗಳು ದುರಸ್ತಿ ಅವ್ಯವಸ್ಥೆ ಕಾಡ್ತಾ ಇದೆ, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಎಷ್ಟು ಖರಾಬ್ ಆಗೋಗಿದೆ, ಗುಂಡಿ ಬಿದ್ದೋಗಿದೆ, ಮಳೆ ಬಂದು ಎಲ್ಲಿ ಬೇಕಲ್ಲಿ ಕಿತ್ತು ರೋಡ್ಗಳು ಹಂಗಂಗೆ ಬಿಟ್ಟು ಹೋಗ್ತಾರೆ ಪೈಪ್ಗಳು ನೋಡಿ. ಇದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ರೋಡ್ ಚೆನ್ನಾಗಿದ್ರೆ ಯಾವುದೂ ಆಕ್ಸಿಡೆಂಟ್ ಆಗಲ್ಲ. ಈ ಪ್ರಾಬ್ಲಮಿಂದ ಆಕ್ಸಿಡೆಂಟ್ ಆಗಿ ಜನಗಳಿಗೆ ತೊಂದರೆ ಆಗ್ತೈತೆ. ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡೋರು ಯಾರೂ ಇಲ್ಲ. ಮಾತೆತ್ತಿರ್ ಪದೇ ಪದೇ ಬರ್ತಾರೆ, ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ. ಉಪ್ಕೊಂತೀವಿ, ಬೈಕ್ ಸೇಫ್ಟಿ ಇಲ್ಲ ನಮಗೂ ಗೊತ್ತು. ಏಕೆಂದರೆ ಬೈಕಲ್ಲಿ ಸಣ್ಣ ಪುಟ್ಟ ಸ್ಕಿಡ್ ಆದರೂ ಬೀಳ್ತಾರೆ, ಬೇರೆ ಗಾಡಿ ಚುಟ್ಟು ಟಚ್ ಆದರೂ ಬೀಳ್ತಾರೆ, ಸೇಫ್ಟಿ ಇಲ್ಲ. ಹಂಗಂತ ಬೈಕ್ ಓಡಿಸ್ದಂಗೆ ಇರೋಕ್ಕಾಗತ್ತಾ? ಯಾರು ಹೋಗ್ದಂಗೆ ಇರೋಕ್ಕಾಗತ್ತಾ? ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬೈಕ್ಗಳು ಯೂಸ್ ಮಾಡಲೇಬೇಕು. ಎಲ್ಲರ ಹತ್ರನೂ ಆಟೋ ಇರಲ್ಲ, ಎಲ್ಲರ ಹತ್ರನೂ ಕಾರ್ ಇರಲ್ಲ. ಬೈಕ್ಗಳು ಯೂಸ್ ಮಾಡಲೇಬೇಕು ಟ್ರಾಫಿಕ್ ಕಮ್ಮಿ ಇದ್ದಾಗ. ಹಂಗಾಗಿ ಪ್ರತಿಯೊಂದೂ ಮನುಷ್ಯನಿಗೆ ಬೇಕೇ ಬೇಕು. ಅದು ಬೇಡ ಇದು ಬೇಡ ಅಂತ ಯಾವುದೂ ಹೇಳೋಕ್ಕಾಗಲ್ಲ, ಎಲ್ಲದೂ ಬೇಕಾಗುತ್ತೆ. ಟೈಮಿಗೆ ತಕ್ಕಂತೆ ಆಟೋನೂ ಯೂಸ್ ಮಾಡ್ಕೋಬೇಕು, ಕಾರ್ನೂ ಯೂಸ್ ಮಾಡ್ಕೋಬೇಕು, ಬಸ್ಸಲ್ಲೂ ಹೋಗ್ಬೇಕು, ಮೆಟ್ರಲ್ಲೂ ಹೋಗ್ಬೇಕು, ಬೈಕಲ್ಲೂ ಹೋಗ್ಬೇಕಾಗತ್ತೆ. ಪ್ರತಿಯೊಬ್ಬರ ಹತ್ರನೂ ಬೈಕ್ ಇದೆ. ಇವಾಗ ಏನು ಬಂದು ಪುಂಗಿ ಓದ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವ, ಅವ್ರ ಹತ್ರ ಏನು ಬೈಕೇ ಇಲ್ವಾ? ಅವ್ರು ಯಾರು ಬೈಕಲ್ಲೇ ಓಡಾಡಲ್ವಾ? ಎಲ್ಲರ ಹತ್ರನೂ ಇದ್ದಾವೆ, ಎಲ್ಲರೂ ಓಡಾಡ್ತಾರೆ. ಒಟ್ಟಿನಲ್ಲಿ ಹೇಳಕ್ಕೊಂದು ನವ ಅಷ್ಟೇ. ಅವರಿಗೆ ಬಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಏನೋ ಒಂದು ಹೇಳಿ ಕ್ಲೋಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಕರೆಕ್ಟಾಗಿ ಸರ್ವಿಸ್ ಕೊಟ್ಬಿಟ್ಟಿದ್ರೆ, ಕರೆಕ್ಟ್ ಕಡೆ ಹೋಗಿದ್ರೆ, ಮೀಟ್ರ್ ಹಾಕೊಂಡು ಓಡಿಸಿದ್ರೆ, ಇವತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಯಾಕೆ ಬರ್ತಾ ಇತ್ತು ಬೆಂಗಳೂರಿಗೆ? ಅವತ್ತಿಂದ ಇದೇ ಕ್ವಶನ್ ಎಲ್ಲರೂ ಕೇಳೋದು. ನೀವೆಲ್ಲ ಕರೆಕ್ಟಾಗಿ ಒಳ್ಳೆ ನಿಸ್ವಾರ್ಥವಾಗಿ ಸೇವೆ ಕೊಟ್ಟಿದ್ರೆ ಪಬ್ಲಿಕ್ಸ್ಗೆ, ಇವ್ಯಾವ ಬರ್ತಿರಲಿಲ್ಲ, ಅಗ್ರಿಕೇಟ್ ಕಂಪ್ನಿಗಳೇ ಇರ್ತಿರ್ಲಿಲ್ಲ. ನಿಮ್ಮದೇ ಇರ್ತಾ ಇತ್ತು ಬೆಂಗಳೂರು ತುಂಬ. ಮಾಡ್ಕೋಬೋದಿತ್ತಲ್ಲ ಡ್ಯೂಟಿ. ನಿಮ್ಮಲ್ಲಿ ತಪ್ಪುಗಳು ಆಗಿದ್ರಿಂದನೇ ತಾನೇ ಈ ಒಂದು ಬೇರೆ ಕಂಪ್ನಿಗಳು ಬಂದು ಇವತ್ತು ಇಷ್ಟು ಬೆಳೆದಿರೋದು. ಅದನ್ನು ಸರಿಪಡಿಸ್ಕೊಳ್ಳಿ. ಎಷ್ಟು ಹೇಳ್ತಾರೆ ನಿಮ್ಮ ಆಟೋ ಡ್ರೈವರ್ಸ್ಗಳೇ ಹೇಳ್ತಾ ಇರ್ತಾರೆ, ಫಸ್ಟು ನಾವು ಸರಿ ಹೋಗೋಣಪ್ಪ, ನಮ್ಮಲ್ಲೇ 1000 ತಪ್ಪಿದ್ದಾವೆ, ಕರೆದ ಕಡೆ ನಾವೇ ಹೋಗಲ್ಲ. ಇದರಿಂದ ತಾನೇ ಇವತ್ತು ಬೈಕ್ ಟ್ಯಾಕ್ಸಿ ಬಂದಿರೋದು. ಎಷ್ಟು ಜನ ನಿಮ್ಮ ಆಟೋ ಡ್ರೈವರ್ಸ್ ಒಳ್ಳೊಳ್ಳೆಯವರು ಇದ್ದಾರೆ, ಅವರೇ ವಿಡಿಯೋ ಮಾಡಿ ಬಿಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರೇ ಕೆಲವೊಂದು ಸ್ಟೇಷನ್ಗಳಲ್ಲಿ ನಾರ್ಮಲಾಗಿ ಹೋಗಿ ಕೇಳ್ತಾರೆ, ಇಂಥ ಕಡೆ ಬರ್ತೀಯನಪ್ಪ ಅಂತವ. 50 ರೂಪಾಯಿ 100 ರೂಪಾಯಿ ಹೋಗೋದಕ್ಕೆ 300 ಕೊಡು 400 ಕೊಡು ಅಂತೀರ. ಅದನ್ನೂ ವಿಡಿಯೋ ಮಾಡಿ ಹಾಕಿದ್ದಾರೆ ನಿಮ್ಮ ಆಟೋ ಡ್ರೈವರ್ಸೇನೆ. ಏನು ಕೇಳಿ, ನೀವು ಮಾಡೋ ತಪ್ಪಿಂದನೇ. ನೀವು ಕರೆಕ್ಟಾಗಿ ಎಲ್ಲ ಥರ ಕೆಲಸ ಕರೆಕ್ಟಾಗಿ ಮಾಡಿದರೆ ಇವ್ಯಾವ ಕಂಪ್ನಿನೂ ಬರ್ತಿರ್ಲಿಲ್ಲ. ಇನ್ನು ಜಮಾನ್ದಾಗ ಇವೆಲ್ಲ ಇವಿದ್ವಾ? ಬೈಕ್ ಟ್ಯಾಕ್ಸಿ 10 ವರ್ಷಕ್ಕೆ ಮುಂಚೆ ಯಾವ ಬೈಕ್ ಟ್ಯಾಕ್ಸಿ ಇತ್ತು? ಎಂಥದ್ದು ಇರಲಿಲ್ಲ. ಬರೀ ನಿಮ್ದು ಆಟೋ ಬಿಟ್ಟರೆ ಏನೂ ಇರಲಿಲ್ಲ. ಆನ್ಲೈನ್ ಕ್ಯಾಬು ಕೂಡ ಇರಲಿಲ್ಲ. ಇನ್ ಕೇಸ್ ಹೇಳ್ಬೇಕಂದ್ರೆ ಕಾರು ಇರಲಿಲ್ಲ ಮುಂಚೆ ಎಲ್ಲ ಸರ್ವೀಸು. ಯಾವ ಸಣ್ಣ ಪುಟ್ಟ ಕಂಪ್ನಿ ಇದ್ವು ಅಷ್ಟೇ. ಆಟೋ ಬಿಟ್ಟರೆ ಬೇರೆ ಪಬ್ಲಿಕ್ ಸರ್ವಿಸೇ ಇರಲಿಲ್ಲ. ಟ್ರಾನ್ಸ್ಪೋರ್ಟು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲ ಆಟೋದಲ್ಲಿ ಹೋಗ್ಬೇಕಾಗಿತ್ತು. ಬೆಂಗಳೂರಲ್ಲಿ ಇಲ್ಲೇ ಓಡಾಡಬೇಕು ಅಂದರು. ಇವತ್ತು 108 ಕಂಪ್ನಿಗಳು ಬಂದು ಬೆಳೆದು ನಿಂತವೆ ಅಂದರೆ ಇದಕ್ಕೆಲ್ಲ ಕಾರಣ ಯಾರು? ನೀವೇನೆ. ನೀವು ಒಳ್ಳೆ ಸೇವೆ ಕೊಡಲಿಲ್ಲ ಜನಕ್ಕೆ. ನಿಮ್ಮಲ್ಲಿ ತಪ್ಪುಗಳು ಜಾಸ್ತಿ ಆಯಿತು, ಅದಕ್ಕೆ ಜನ ಬೇರೆ ಕಡೆ ಮೊರೆ ಹೋಗ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ತಪ್ಪನ್ನ ಫಸ್ಟು ನೀವು ಸರಿಪಡಿಸ್ಕೊಳ್ಳಿ. ಎಲ್ಲಿ ಏನಾಗ್ತಿದೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ, ಆನಂತರ ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ ವ್ಯವಸ್ಥೆ ಅಲ್ವಾ? ತಪ್ಪು ನಮ್ಮಲ್ಲೇ 1000 ಇದ್ದಾವೆ, ಅದನ್ನು ಬಿಟ್ಬಿಟ್ಟು ಬೇರೆದ್ರ ಬಗ್ಗೆ ಮಾತಾಡ್ತಾರೆ. ಈ ಬೈಕ್ ಟ್ಯಾಕ್ಸಿ ಇವತ್ತು ಬರೀ ಬೆಂಗಳೂರಲ್ಲಿ ಅಷ್ಟೇ ಓಡ್ತಾ ಇಲ್ಲ, ಇಡೀ ಇಂಡಿಯಾದಾದ್ಯಂತ ಎಲ್ಲ ಕಂಟ್ರಿಗಳಲ್ಲೂ ಇದೆ, ಎಲ್ಲ ಸ್ಟೇಟಲ್ಲೂ ಇದೆ. ಎಷ್ಟು ಹೇಳಿದ್ರು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಓಕೆ, ಇಷ್ಟು ಹೇಳಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.